ಆ್ಯಕ್ಚುಲಿ ಫ್ಯಾಕ್ಟ್ ಏನಂತಂದರೆ ನಾನು ಕೋಣ ಡಿಫ್ರೆನ್ಸು ಅಥವಾ ಅದು ಹಾಫ್ ಆಫ್ ಮೈ ಲೈಫ್ ಗೊತ್ತಿರಲಿಲ್ಲ. ಇನ್ನೊಂದು ಕೋಣ ನೋಡಿಲ್ಲ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್. ಯಾಕಂದರೆ ನಾನು ಆ ವಾತಾವರಣದಲ್ಲಿ ಬೆಳೆದೇ ಇರೋದ್ರಿಂದ ನಮ್ಮೂರಲ್ಲೆಲ್ಲ ತೀರ ಕಡಿಮೆ. ಲೈಕ್ ಯು ಗೆಟ್ ಟು ಸಿ ಕ್ಯೂಟ್ ಪಿಗ್ಸ್, ಪಿಂಕ್ ಕಲರ್ ಪಿಗ್ಸ್, ವೈಟ್ ಕಲರ್ ಪಿಗ್ಸ್, ಬ್ಲ್ಯಾಕ್ ಅಂತ ಅಂದ್ಬಿಟ್ಟು. ಸೊ ವಿ ಗೆಟ್ ಟು ಸಿ ದಟ್. ಆ್ಯಂಡ್ ನಾನು ನಮ್ಮೂರಲ್ಲೂ ಬೆಳೆದಿರೋದು ಕಡಿಮೆ. ಐ ಆಮ್ ಅ ಪ್ರಾಪರ್ ಬ್ಯಾಂಗ್ಳೂರ್ ಪರ್ಸನ್. ನನ್ನ ಕತ್ತೇನೆ ನಾನು 10th ಸ್ಟ್ಯಾಂಡರ್ಡ್ಗೆ ಹೋದ್ಮೇಲೆ ನೋಡಿದ್ದೀನಿ. ಸೊ ಲೈಕ್ ಆಫ್ಟರ್ 10th ನೋಡಿದ್ದೀನಿ ಆ ಥರ. ಸೊ ನಾಟ್ ಎವ್ರಿ ಅಂದರೆ ಈ ಹಳ್ಳಿ ಕಡೆ ಇರುವಂತಹ ಪ್ರಾಣಿಗಳನ್ನೆಲ್ಲ ನನಗೆ ಇಮಿಡಿಯೇಟಾಗಿ ನೋಡೋದಕ್ಕೆಲ್ಲ ಸಿಕ್ಕಿಲ್ಲ. ಹಂಗನ್ಬಿಟ್ಟು ತೀರಾ ಹೈಫೈ ಅಥವಾ ಪಾಶ್ ನಾವು ಏನೂ ನೋಡೇ ಇಲ್ಲ ಅಂತನಲ್ಲ. ಐ ಆಮ್ ದಟ್ ಇನ್ ಬಿಟ್ವೀನ್ ಪರ್ಸನ್, ಆಯಿತಾ. ಸೊ ಎಮ್ಮೆ ನೋಡಿದ್ದೀನಿ, ಹಸು ನೋಡಿದ್ದೀನಿ, ಬಟ್ ಕೋಣ ಅದಾದ ಡಿಫ್ರೆನ್ಸ್ ಗೊತ್ತಿಲ್ಲದಿರೋದ್ರಿಂದ ಅರ್ಧ ನಾನು ನೋಡಿಲ್ಲ ಅನ್ನೋ ಥರ ಫೀಲ್. ಈ ಕೋಣ ಇದೆಯಲ್ಲ, ಅಂದರೆ ಒಂದೊಂದು ಒಳ್ಳೆ ಬಾಡಿ ಬಿಲ್ಡಿಂಗ್ ಪರ್ಸ್ನಾಲಿಟಿ ಇರೋ ಥರದ್ದು ಕೋಣ, ಇದು ಮೊದಲು ನೋಡಿರೋದು. ಅಂದರೆ ಇಷ್ಟು ಏನಂತಾರೆ ಅಷ್ಟು ಚೆನ್ನಾಗಿರೋ ಬಾಡಿ ಇರುವಂತಹ ಒಂದು ಕೋಣ ನೋಡಿರೋದಾಗಿರ್ಬೋದು, ಅಥವಾ ಮುದ್ದು ಕೋಣ. ಲೈಕ್ ಯೂಶ್ವಲಿ ಕೋಣನ ಬೈಯೋದಕ್ಕೆ ಪದಗಳನ್ನು ಇದು ಮಾಡಿಕೊಂಡು ಉಪಯೋಗಿಸ್ತಾರೆ ಅನ್ನೋ ಥರದ್ದು ಒಂದಷ್ಟಿದೆ. ಎಮ್ಮೆ, ಕೋಣ, ಕತ್ತೆ, ಹಂದಿ, ಈ ಥರದ್ದೆಲ್ಲ. ಸೊ ನಾನು ಆ ಪದಗಳನ್ನ ಯೂಸ್ ಮಾಡಿರೋದು ಕಡಿಮೆ, ಬಟ್ ಮುದ್ದಾಗಿರೋಂಥ ಕೋಣ ನೋಡಿರೋದು ಮೊದಲನೇ ಬಾರಿ ನಮ್ಮ ಸಿನಿಮಾದಲ್ಲಿ.